ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡೇಸ್ ಆಫ್ ಮೈ ಲೈಫ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ದಿಸ್ ವಿಲ್ ಬಿ ವೀಕ್ಲಿ ಮಿನಿ ವ್ಲಾಗ್. ಸೊ ಸ್ಟಾರ್ಟ್ ಮಾಡೋಣ ಅಲ್ವಾ. ಸೊ ಒಂದನೇ ದಿನ ಡೇ 1. ಆ್ಯಕ್ಚುಲಿ ದಿಸ್ ಇಸ್ ಈವ್ನಿಂಗ್ ಟೈಮ್. ವಾಕಿಂಗ್ ಮಾಡ್ತಾ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈವ್ನಿಂಗಲ್ಲಿ ನಮ್ಮ ರೂಮ್ನ ಪಕ್ಕ ಇರುವಂತಹ ಪುಟ್ಟದಾದಂತಹ ಕೆರೆಗೆ ಸುತ್ತ ಬರ್ತಾ ಇದ್ದೀನಿ ಅಷ್ಟೇ. ಜಸ್ಟ್ ಸುತ್ತು ಬರೋದಲ್ಲ, ಅರ್ಧ ತನಕ ಹೋಗ್ತಾ ಇದ್ದೀನಿ ಬಿಕಾಸ್ ಇಟ್ಸ್ ವೆರಿ ವೆರಿ ಲಾಂಗ್ ಅಂತ ಹೇಳಿ. ಮತ್ತು ಬರಬೇಕಾದ್ರೆ ಫಂಕ್ಷನ್ ಬೇರೆ ಬರ್ತಾ ಇದೆ ಹತ್ರ ಅಂತ ಹೇಳಿ ಬಳೆ ಎಲ್ಲ ತಗೊಳ್ಬೇಕು. ಸೊ ನಮ್ಮ ರೂಮ್ ಪಕ್ಕನೇ ಒಂದು ಶಾಪ್ ಇದೆ ಪುಣ್ಯಕ್ಕೆ, ಬಳೆದು, ಗಾಜಿನ ಬಳೆದು. ಗಾಜಿನ ಬಳೆ ಅಂತಂದರೆ ಎಲ್ಲ ಗರ್ಲ್ಸಿಗೂ ಆಬ್ವಿಯಸ್ಲಿ ಇಷ್ಟ ಇರುತ್ತೆ ಅದು. ಏನೋ ಒಂದು ಅಟ್ರ್ಯಾಕ್ಷನ್ ಅಲ್ವಾ. ಸಾರಿಗೆ, ಚೂಡಿದಾರಕ್ಕೆ, ಏನೇ ಟ್ರೆಡಿಷನಲ್ ವೇರಿಗೆ ಸೂಟ್ ಆಗುವಂತಹ ಒಂದು ಸುಂದರವಾಗಿ ಕಾಣುವಂತಹ ಗಾಜಿನ ಬಳೆಗಳು. ನಂಗೆ ಈ ರೀತಿ ಸಿಂಪಲ್ ಆಗಿರುವಂಥ ಗಾಜಿನ ಬಳೆನೇ ತುಂಬ ಇಷ್ಟ ಅಂತ ಅನಿಸೋದು. ಅದೇ ಒಂದು ಲಕ್ಸುರಿ ಲುಕ್ ಕೊಡುತ್ತೆ ಸೀರೆಗೆ ಅಂತ ಹೇಳಿ. ತುಂಬ ಸ್ಟೋನ್ಸ್ ಎಲ್ಲ ಇದ್ರೆ ಅಷ್ಟು ನಂಗೆ ಇಷ್ಟ ಆಗಲ್ಲ. ಇಷ್ಟನೇ ಇಲ್ಲ ಅಂತಲ್ಲ, ಇಷ್ಟ ಇದೆ. ಬಟ್ ಇದೊಂದು ಏನೋ ಕ್ಲಾಸಿಕ್ ಲುಕ್, ಸಿಂಪಲ್ ಆಗಿದೆ, ಎಲಿಗೆಂಟ್ ಆಗಿದೆ. ಸಾರಿಗೆ ತುಂಬಾ ಚೆಂದ ಕಾಣುತ್ತೆ. ಕೈ ತುಂಬ ಬಳೆ ಹಾಕಿದರೆ ತುಂಬ ಚೆಂದ ಕಾಣುತ್ತೆ. ಗೋಲ್ಡ್ ಬಳೆ ಅದರ ಒಟ್ಟಿಗೆ ಈ ಗಾಜಿನ ಬಳೆ, ಆ ಲುಕ್ಕೇ ಬೇರೆ. ಇದು ಇನ್ನೊಂದು ಗಾಜಿನ ಬಳೆ ವಿತ್ ಶೈನಿಂಗ್. ಅದು ನಾನು ಫಸ್ಟ್ ತೋರಿಸಿರುವಂಥದ್ದು ಸಿಂಪಲ್, ಬಟ್ ಅದು ತುಂಬ ಗಟ್ಟಿ ಬರುತ್ತೆ ಇದಕ್ಕಿಂತ. ಇದಷ್ಟು ಗಟ್ಟಿ ಇಲ್ಲ, ಬಟ್ ಇದೊಂಥರ ಚೆಂದ ಇದೆ. ನನ್ನ ಸಾರಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಪಿಂಕ್, ಪರ್ಪಲ್ ಆ್ಯಂಡ್ ಇಟ್ ಹ್ಯಾಸ್ ಒನ್ ಮೋರ್ ಕಲರ್ ಇನ್ ಇಟ್. ಆ್ಯಕ್ಚುಲಿ ಲೈಟಿಂಗಿಗೆ ಬೇರೆ ಬೇರೆ 3-4 ಕಲರ್ ಮಿಕ್ಸಾಗಿ ಕಾಣುತ್ತೆ. ಸಖತ್ತಾಗೇ ಇದೆ. ಮತ್ತು ಇದು ಸಿಂಪಲ್ ಆಗಿರುವಂತಹ ಲಕ್ಸುರಿಯಸ್ ಲುಕ್ ಕೊಡುವಂತಹ ಒಂದು ಬ್ಯೂಟಿಫುಲ್ ಗಾಜಿನ ಬಳೆ. ಡಾರ್ಕ್ ರೆಡ್ ಕಲರ್ ಇದೆ ಇದು. ಗಟ್ಟಿ ಬೇರೆ ಬರುತ್ತೆ ಹಾಗೆ. ಸೊ ಇವತ್ತು ಆನ್ಲೈನ್ ಐಟಮ್ಸ್ ಎಲ್ಲ ಆರ್ಡರ್ ಮಾಡಿದ್ದೀನಿ, ಗ್ರಾಸರೀಸ್ ಎಲ್ಲ. ಸೊ ಎಸ್, ಮ್ಯಾಂಗೋ ಸೀಸನ್ ಮುಗೀತಾ ಬರಬೇಕಾದ್ರೆ ಮ್ಯಾಂಗೋವನ್ನು ಈ ರೀತಿ ರಸಾಯನ ಎಲ್ಲ ಮಾಡಿ ತಿನ್ನಬೇಕು ಅಲ್ವಾ. ಸೊ ಲೆಟ್ಸ್ ಪ್ರಿಪೇರ್ ರಸಾಯನ. ಹೊರಗಡೆ ಮಳೆ ಬೇರೆ ಲೈಟಾಗಿ ಬರ್ತಾ ಇದೆ. ಕೋಲ್ಡ್ ಆಗಿರೋಂಥ ಮ್ಯಾಂಗೋ ರಸನ ತಿನ್ನೋಣ ಬನ್ನಿ. ಡೇ 2 2ನೇ ದಿನ ಕಾಫಿ ಕುಡಿತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬೆಲ್ಲ ಕಾಫಿ. ಸೊ ದಿಸ್ ಇಸ್ ಮೈ ಕರೆಂಟ್ ಫೇವ್ರೇಟ್ ನೌ ಅಡೇಸ್. ಹಾಲು ಹಾಕಿ ಕಾಫಿನೇ ನಂಗೆ ಬೇಡ. ಈ ರೀತಿ ಪ್ಲೈನಾಗಿ ಬೆಲ್ಲ ಹಾಕಿ ಮಾಡೋವಂಥ ಕಾಫಿದು ರುಚಿನೇ ಬೇರೆ ಗೈಸ್. ಆ್ಯಕ್ಚುಲಿ ಇಟ್ ಈಸ್ ಸೋ ಗುಡ್. ನಮ್ಮ ಗಾರ್ಡನಲ್ಲಿ ಆಗಿರುವಂತಹ ಬ್ಯೂಟಿ ಆ್ಯಂಡ್ ದಿಸ್ ಲಿಟಲ್ ಪಿಂಕ್ ಬ್ಯೂಟಿ. ನಾನು ಕಾಫಿ ರೆಸಿಪಿ ಸಿಂಪಲಾಗಿ ಮಾಡೋವಂಥದ್ದು ಪ್ರೀವಿಯಸ್ ವ್ಲಾಗಲ್ಲಿ ಶೇರ್ ಮಾಡಿದ್ದೆ ಅಂತ ಅನಿಸುತ್ತೆ. ಐ ಡೋಂಟ್ ರಿಮೆಂಬರ್, ಬಟ್ ಇನ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಯಾವಾಗಾದ್ರೂ ಒಂದು ಸಲ ಶ್ಯೂರ್ ಆಗಿ ಕಾಫಿ ಯಾವ ರೀತಿ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ. ಸೊ ದಟ್ಸ್ ಇಟ್. ಹಾಗೆ ಇದು ನನ್ನ ಬೆಸ್ಟ್ ಫ್ರೆಂಡ್ ಬೇಬಿಗೆ ಅಂತ ಹೇಳಿ ಗಿಫ್ಟ್ ಮಾಡಿರೋ ಅಂಥದ್ದು. ಎಷ್ಟು ಕ್ಯೂಟ್ ಆಗಿದೆ ಇದು ಸಾಕ್ಸ್, ಲಿಟಲ್ ಕ್ಯೂಟ್ ಸಾಕ್ಸ್. ಮೆಟೀರಿಯಲ್ ಕೂಡ ಆಗಿ ತುಂಬ ಕಂಫಿ ಆಗಿದೆ. ಹಾಗೆ ಜಸ್ಟ್ ಶೋಯಿಂಗ್ ಯು ಗೈಸ್ ದ ಗಿಫ್ಟ್ ನನ್ನ ಫ್ರೆಂಡ್ ಕೊಟ್ಟಿರುವಂಥದ್ದು. ಇದು ಕರ್ಚೀಫ್ ಬೇಬಿಗೆ. ತುಂಬ ಬ್ಯೂಟಿಫುಲ್ ಆಗಿದೆ. ಮೆಟೀರಿಯಲ್ ಅಂತೂ ಸಾಫ್ಟ್ ಇದೆ. ಇದು ಸ್ವೆಟರ್ ಸಖತ್ತಾಗಿದೆ. ಇದು ಕೂಡ ಮುಟ್ಬೇಕಾದ್ರಂತೂ ಸೋ ಸಾಫ್ಟ್. ಈವನ್ ಔಟ್ಸೈಡ್ ಇನ್ಸೈಡ್ ಬೋತ್ ಎರಡೂ ಕಡೆನೂ ತುಂಬಾ ಸಾಫ್ಟಾಗಿದೆ. ಚಳಿಗೆ ಹೇಳಿ ಮಾಡಿಸಿರುವಂಥದ್ದು ಅಂತ ಹೇಳ್ಬೋದು. ಹಾಗೆಯೇ ಇದೊಂದು ಬ್ಯೂಟಿಫುಲ್ ಬ್ಲ್ಯಾಂಕೆಟ್. ಇದು ಕೂಡ ಹಾಗೆ ಮೆಟೀರಿಯಲ್ ಸಖತ್ತಾಗಿದೆ. ಎಷ್ಟು ಸಾಫ್ಟಾಗಿದೆ ಅಂತಂದರೆ ಸೋ ಗುಡ್. ಇಟ್ ಲುಕ್ಸ್ ಬ್ಯೂಟಿಫುಲ್ ಆ್ಯಂಡ್ ಇಟ್ ಫೀಲ್ಸ್ ಲೈಕ್ ನಮ್ಮ ಬಾಡಿಗೆ ಹಗ್ ಮಾಡಿರೋಂಥ ಫೀಲಿಂಗ್ ಕೊಡುವಂಥ ಒಂದು ಬ್ಲ್ಯಾಂಕೆಟ್ಸ್ ಆ್ಯಂಡ್ ಕ್ಯೂಟ್ ಲಿಟಲ್ ಟಾಯ್ಸ್. ಹಾಗೆ ಮತ್ತು ರಸಾಯನ ಮಾಡಿದ್ವಲ್ಲ ನಿನ್ನೆ, ಅದನ್ನು ಇವತ್ತು ತಿನ್ನೋಣ. ಸೊ ಕೆಲವೆಲ್ಲ ಡ್ರೆಸ್ಸೆಲ್ಲ ಆನ್ಲೈನ್ ಆರ್ಡ್ರ್ ಮಾಡಿರುವಂಥದ್ದು. ಜಸ್ಟ್ ಶೋವಿಂಗ್ ಯು ಗೈಸ್. ದಿಸ್ ಇಸ್ ಲೈಕ್ ಇವತ್ತು ಈ ವ್ಲಾಗಲ್ಲಿ ಆಲ್ಮೋಸ್ಟ್ ಎಲ್ಲ ದಿನ ಕೂಡ ಆನ್ಲೈನ್ ಆರ್ಡರ್ ಮಾಡಿರುವಂತಹ ಡ್ರೆಸ್ ಬರೋ ದಿನಗಳು ಅಂತಲೇ ಹೇಳ್ಬೋದು. ಡೇ 1, ಡೇ 2, ಡೇ 3, ಡೇ 4, ಡೇ 5 ಎಲ್ಲ ದಿನ ಒಂದೊಂದು ಡ್ರೆಸ್ಸನ್ನು ನಾನು ವಿಲ್ ಬಿ ಕ್ಯಾಪ್ಚರಿಂಗ್. ಬಿಕಾಸ್ ಕಾನ್ಸಿಕ್ಯೂಟಿವ್ ಡೇಸಲ್ಲೇ ಬರೋ ಅಂಥ ಆರ್ಡರ್ಸ್ ಇರೋದು. ಇದು ನನಗೆ ಹೇಳುವಂಥ ಒಂದು ಇಷ್ಟ ಅಂತ ಆಗಲಿಲ್ಲ. ಮೆಟೀರಿಯಲ್ ವೈಸ್ ಔಟ್ಸೈಡ್ ಓಕೆ ಕಾಣ್ತಿದೆ.
ಇನ್ಸೈಡ್ ಇಟ್ ಇಸ್ ಕೈಂಡ್ ಆಫ್ ಇಚ್ಚಿ, ಸ್ವಲ್ಪ ಮಗುಗೆ ತುರಿಸ್ಬೋದು ಅಥವಾ ಹರ್ಟ್ ಆಗ್ಬೋದು, ಆ ಚಾನ್ಸಸ್ ಇರೋದ್ರಿಂದ ರಿಟರ್ನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ ಮನಸ್ಸಲ್ಲೇ. ಕಲರ್ ವೈಸ್ ನಾಟ್ ಬ್ಯಾಡ್, ಆ್ಯಂಡ್ ಆ ಬ್ಲ್ಯಾಕ್ ಕಲರಿಂದೆಲ್ಲ ಓಕೆ ತುಂಬ ಚಂದ ಅಂತ ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ಓಕೆ, ನಾಟ್ ಬ್ಯಾಡ್. ಹಾಗೆ ಇನ್ನೊಂದು ಮೆಟೀರಿಯಲ್, ಇನ್ನೊಂದು ಲಿಟಲ್ ಗರ್ಲ್ಸ್ ಫ್ರಾಕ್, ಇದು ಚಂದ ಇದೆ. ಇದು ನಮ್ಮ ಫ್ಯಾಮಿಲಿಲಿ ಪುಟ್ಟ 1 year old ಮಗು ಇದೆ, ಸೊ ಅವಳಿಗೆ ಅಂತ ತೆಗೆದಿರುವಂಥ ಫ್ರಾಕ್. ಇಟ್ ಈಸ್ ನಾಟ್ ದ್ಯಾಟ್ ಬ್ಯಾಡ್, ಇಟ್ಸ್ ನೈಸ್ ಓನ್ಲಿ. ಸೊ ವಿ ಆರ್ ಕೀಪಿಂಗ್ ಇಟ್. ಆ್ಯಂಡ್ ಒನ್ ಮೋರ್ ಪಿಂಕ್, ಬೇಬಿ ಪಿಂಕ್ ಫ್ರಾಕ್, ಇದು ಹಾಗೆ ಪರವಾಗಿಲ್ಲ, ಇಟ್ಸ್ ನೈಸ್. ಸೊ ಇನ್ನಿವಾಗ ಈವ್ನಿಂಗ್ ವಾಕಿಂಗ್ ಮಾಡಬೇಕಂತ ಹೇಳಿ ಹೊರಗಡೆ ಹೋಗ್ತಾ ಇದ್ದೀನಿ. ಬರಬೇಕಾದ್ರೆ ಇನ್ನೊಂದು ಸ್ವಲ್ಪ ಬಳೆ ತೆಗಿಬೇಕಂತ ಅನ್ನಿಸ್ತು. ನನ್ನ ಫ್ಯಾಮಿಲಿ ಮೆಂಬರಿಗೆಲ್ಲ ಸ್ವಲ್ಪ ಬಳೆ ತಗೊಂಡು ಹೋಗೋಣ ಅಂತ ಹೇಳಿ. ಮತ್ತು ಬರಬೇಕಾದ್ರೆ ಹಾಲು, ಮೊಸರು ಎಲ್ಲ ಇದ್ದಿದ್ದೆ, ಗ್ರಾಸರೀಸ್ ಸ್ವಲ್ಪ ತಗೊಂಡೆ. ಹಾಗೆ ಈ ಬಳೆ ನಾನು ನಿನ್ನೆ ತೋರಿಸಿದ್ದೆ ಅಲ್ಲ, ನನಗೊಂದು ತಗೊಂಡಿದ್ದೆ ಅಲ್ಲ, ಪಿಂಕಿಶ್ ಪರ್ಪಲ್ ಶೈನಿಂಗ್ ಕಲರಲ್ಲಿ, ಅದರಲ್ಲೇ ಇದು ಡಾರ್ಕ್ ಬ್ಲೂ, ಆ್ಯಂಡ್ ಇಟ್ ಶೈನ್ ಸೋ ಗುಡ್. ಬ್ಲ್ಯಾಂಕೆಟಿಗೆ ಮ್ಯಾಚ್ ಆಗ್ತಾ ಇದೆ, ಅದೇ ಕಲರಲ್ಲಿ ಇದೆ, ಬಟ್ ಶೈನಿಂಗ್ ಇದೆ ಅಂತ ಅಷ್ಟೇ. ಹಾಗೆಯೇ ಇನ್ನೊಂದು ಸಾರಿ ಆರ್ಡ್ರ್ ಮಾಡಿರೋವಂಥದ್ದು ಕೂಡ ಇವತ್ತೇ ಬಂತು. ನಾನು ಹೇಳಿದೆ ಅಲ್ಲ, ಎಲ್ಲ ಕಾನ್ಸಿಕ್ಯೂಟಿವ್ ಡೇಸಲ್ಲಿ 1 by 1 ಬರ್ತಾನೆ ಇದೆ ಅಂತ ಹೇಳಿ. ಇದು ಈವ್ನಿಂಗ್ ಸಿಕ್ತು ಈ ಸಾರಿ. ಇದು ಕೂಡ ಹಾಗೆ ಚಂದನೇ ಇದೆ. ಇದು ರೆಡಿಮೇಡ್ ಸಾರಿ ಆ್ಯಕ್ಚುಲಿ, ಪ್ಲೀಟ್ಸ್ ಎಲ್ಲ ಕೂಡ ರೆಡಿಮೇಡ್ ಆಗಿರುವಂಥದ್ದು. ಜಸ್ಟ್ ಶೋಯಿಂಗ್ ಯು ಗೈಸ್ ಹೇಗಿದೆ ಅಂತ ಹೇಳಿ. ಕಲರ್ ಚಂದ ಇದೆ, ಲಿಟಲ್ ಸಿಲ್ವರ್ ಮತ್ತು ಬೇಬಿ ಪಿಂಕ್ ಕಲರಲ್ಲಿ ಬಂದಿರುವಂತಹ ಸಾರಿ. ಗೋಲ್ಡನ್ ಕಲರ್ ಕೂಡ ಇದೆ ಲೈಟಾಗಿ, ತುಂಬ ಚಂದ ಇದೆ. ಇಲ್ಲಿ ನಾನು ಕ್ವಿಕ್ಕಾಗಿ ವೆಜಿಟೇಬಲ್ ಫ್ರೈ ರೆಡಿ ಮಾಡ್ತಾ ಇದ್ದೀನಿ ಊಟಕ್ಕೆ ಅಂತ ಹೇಳಿ. ಕ್ಯಾರೆಟ್ ಆ್ಯಂಡ್ ಬೀನ್ಸ್ ಹಾಕ್ಕೊಂಡು ಸಿಂಪಲ್ಲಾಗಿ ಮಾಡುವಂಥದ್ದು. ಅನ್ನ ಮೊಸರು ಈ ಪಲ್ಯ ಇದ್ದರೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು, ಹೆಲ್ದಿ ಕೂಡ. ಇಲ್ಲಾಂತಂದರೆ ಹಾಗೇ ತಿನ್ಬೋದು ಕ್ಯಾರೆಟ್ ಆ್ಯಂಡ್ ಬೀನ್ಸ್ ಫ್ರೈಯನ್ನು. ಜಸ್ಟ್ ಮಾಮೂಲಿ ಸ್ವಲ್ಪ ಒಗ್ಗರಣೆ ಕೊಟ್ಟು, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಉಪ್ಪು, ನಂತರ ಲೆಮನ್ ಸ್ಕ್ವೀಸ್ ಮಾಡ್ಕೊಂಡ್ರೆ ಆಯಿತು. ಆಯಿಲಲ್ಲಿ ಚೆಂದಕ್ಕೆ ವೆಜಿಟೇಬಲನ್ನು ಫ್ರೈ ಮಾಡ್ಕೊಳ್ಬೇಕು. ನಂತರ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು, ಲೈಟಾಗಿ ಬೇಯಬೇಕು ಅಂತಿದ್ರೆ ಬೆಸ್ಟ್ ಇರುತ್ತೆ, ಚೆಂದ ಇರುತ್ತೆ ಟೇಸ್ಟ್. ಹಾಗೆಯೇ ನನ್ನ 3ನೇ ದಿನ ಡೇ 3 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡೇ 2 ಹಾಗೇ ಮುಗೀತು. ಸೊ ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಅಂತ ಹೇಳಿ ಬೆಡ್ಶೀಟೆಲ್ಲ ಮಾಡಿಸಿ ನನ್ನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್, ಬ್ರೇಕ್ಫಾಸ್ಟ್ ಎಲ್ಲಾಗಿ ಮಧ್ಯಾಹ್ನ ಈ ರೀತಿ ಆನ್ಲೈನ್ ಆರ್ಡ್ರ್ ಮಾಡಿದ್ದೆ ಊಟ. ಇವತ್ತು ಸುಸ್ತಾಯಿತು ಕುಕ್ ಮಾಡಲಿಕ್ಕೆ ಅಂತ ಹೇಳಿ ಆನ್ಲೈನ್ ಆರ್ಡ್ರ್ ಮಾಡಿದ್ದೆ. ಯಾವ ರೀತಿ ಬಂದಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಬಟ್ ಐ ಆಮ್ ಲಿಟ್ರಲಿ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಿಸ್ ಮೀಲ್. ಓಕೆ ಇತ್ತಷ್ಟೇ ಊಟ, ತುಂಬ ಕಾಸ್ಟ್ಲಿ ಬೇರೆ ಇತ್ತು. ಅದಕ್ಕೆ ಆನ್ಲೈನ್ ಊಟನ ಆರ್ಡರ್ ಮಾಡಬಾರ್ದು ಆ್ಯಕ್ಚುಲಿ, ನಾವೇ ಕುಕ್ ಮಾಡಬೇಕು. ಒಂದೊಂದು ಸಲ ಸಮ್ಟೈಮ್ಸ್ ಐ ಆಮ್ ಟಯರ್ಡ್ ಅಂತ ಅನ್ನಿಸ್ದಾಗೆಲ್ಲ ಈ ರೀತಿ ಆನ್ಲೈನ್ ಒಂದೊಂದು ಸಲ ಆರ್ಡ್ರ್ ಮಾಡ್ತೇನೆ. ಬಟ್ ಕಾಸ್ಟ್ಲಿ ಬಿಟ್ಟರೆ ನಂಗೆ ಟೇಸ್ಟ್ ಅಷ್ಟು ಇಷ್ಟ ಆಗಿಲ್ಲ. ಕ್ವಾಂಟಿಟಿ ವೈಸ್ ಕೂಡ ಹಾಗೆ ತುಂಬಾ ಕಮ್ಮಿ ಇತ್ತು. ಓಕೆ, ವಾಟ್ ಟು ಡು. ಹಾಗೆ ನಾನು ಆನ್ಲೈನ್ ಆರ್ಡ್ರ್ ಮಾಡಿರುವಂತಹ ಡ್ರೆಸ್ ತೋರಿಸ್ತಾ ಇದ್ದೀನಿ, ಫ್ರಾಕ್. ಇಟ್ಸ್ ಲಿಟ್ರಲಿ ಟೂ ಕ್ಯೂಟ್, ನೋಡಲಿಕ್ಕೆ ತುಂಬ ಚೆಂದ ಇದೆ. ಬಟ್ ಒಂದು ಇದರ ಬ್ಯಾಡ್ ಥಿಂಗ್ ಏನಂತಂದರೆ ಒಳಗಡೆ ತುಂಬ ಏನು ಹೇಳೋದು, ಕಂಫರ್ಟೇಬಲ್ ಇಲ್ಲ. ಮೆಟೀರಿಯಲ್ ಸ್ವಲ್ಪ ಎಡ್ಜೆಲ್ಲ ಸ್ವಲ್ಪ ಶಾರ್ಪ್ ಇದೆ ಕ್ಲೋತಿಂದು. ಔಟ್ಸೈಡ್ ಇಟ್ ಲುಕ್ಸ್ ಸೋ ಗುಡ್, ಬಟ್ ಒಳಗಡೆ ಅಷ್ಟು ನಂಗೆ ಇಷ್ಟ ಆಗಲಿಲ್ಲ ಮೆಟೀರಿಯಲ್. ಆ್ಯಂಡ್ ದಿಸ್ ಫ್ರಾಕ್ ಇಸ್ ವೆರಿ ಬ್ಯೂಟಿಫುಲ್, ಇನ್ಸೈಡ್ ಔಟ್ಸೈಡ್ ಸೋ ಗುಡ್. ಹಾಗೆ ನಾನು ರೆಡಿಮೇಡ್ ಸಾರಿದು ಏನಂತ ಇದೆ, ಅದರ ಬ್ಲೌಸ್ ಹೊಲಿಸ್ಬೇಕಂತ ಹೇಳಿ ಈ ರೀತಿ ಟೈಲರಿಗೆ ಸ್ಟಿಚ್ಚಿಗೆ ಕೊಡ್ಲಿಕ್ಕೆ ಬಂದಿದ್ದೆ. ಸೊ ಅದರಲ್ಲಿ ಈ ರೀತಿ ರೆಡಿಮೇಡ್ ಮೆಷಿನ್ ನೋಡಿದೆ, ಎಂಬ್ರಾಯ್ಡರಿದು ಬ್ಯೂಟಿಫುಲ್ಲಾಗಿ ಈ ರೀತಿ ರೆಡಿಮೇಡ್ ಮೆಷಿನಲ್ಲಿ ಎಂಬ್ರಾಯ್ಡರಿ ಆಗೋದನ್ನು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಎಸ್, ಬ್ಯಾಕ್ ಟು ರೂಮ್. ಮ್ಯಾಂಗೋ ರಸಾಯನ ಇತ್ತು ಫ್ರಿಜ್ಜಲ್ಲಿ, ಈ ವೆದರಿಗೆ ಕೂಲಾಗಿರೋಂಥ ರಸಾಯನ ತಿನ್ನೋಣ ಅಂತ ಹೇಳಿ ಐ ಆಮ್ ಜಸ್ಟ್ ಎಂಜಾಯಿಂಗ್ ರಸಾಯನ. ಹಾಗೆಯೇ ತೊಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ತೊಂಡೆಕಾಯಿ ಎಲ್ಲ ತೊಳೆದು ಕಟ್ ಮಾಡ್ತಾ ಇದ್ದೀನಿ. ಸೊ ಕುಕ್ಕಿಂಗ್ ಎಲ್ಲ ಮಾಡಬೇಕು ಇವಾಗ. ಸೊ ಲೆಟ್ಸ್ ಗೋ.
ಆ್ಯಂಡ್ ಇಟ್ ಈಸ್ ಡೇ 4 4ನೇ ದಿನ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆಲ್ಮೋಸ್ಟ್ ಎಲ್ಲ ಆನ್ಲೈನ್ ಶಾಪಿಂಗ್ ಮಾಡಿದ್ದೇನು ಐಟಮ್ಸ್ ಇದೆ ಅದೆಲ್ಲ ಒನ್ ಬೈ ಒನ್ ಒಂದೊಂದು ದಿನವೂ ಕೂಡ ಬರ್ತಾನೆ ಇದೆ. ಸೊ ದಿಸ್ ಇಸ್ ಒನ್ ಆಫ್ ದ ವೆರಿ ಕ್ಯೂಟ್ ಆ್ಯಂಡ್ ತುಂಬಾ ಗ್ರ್ಯಾಂಡ್ ಆಗಿದೆ, ಒಂಥರ ಟ್ರೆಡಿಷನಲ್ ಆಗಿ ಸಖತ್ತಾಗಿದೆ. ಸೊ ಈ ಮಿನಿ ಫ್ರಾಕ್ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ನಂಗೆ ತುಂಬಾ ಇಷ್ಟ ಆಯಿತು. ಡಿಸೈನ್ ಬಂದು ಮತ್ತು ಮೆಟೀರಿಯಲ್ ವೈಸ್ ಆಲ್ಸೋ ಕ್ವಾಲಿಟಿ ಎಲ್ಲನೂ ಚೆನ್ನಾಗೇ ಇದೆ. ಸೊ ನಾಮಕರಣಕ್ಕೆ ನೇಮಿಂಗ್ ಸೆರೆಮನಿಗೆ ಮಗುಗೆ ಇದೇ ಹಾಕೋಣ ಅಂತ ಅನ್ನಿಸ್ತು, ಡಿಸೈಡ್ ಮಾಡಿದೆ. ಬ್ಯೂಟಿಫುಲ್ ಆಗಿದೆ. ಆ್ಯಸ್ ಯು ಕ್ಯಾನ್ ಸಿ ಮೆಟೀರಿಯಲ್ ಒಳಗೆ ಕೂಡ ಹಾಗೆ ಕಂಫರ್ಟೇಬಲ್ ಇದೆ. ಸೊ ಮಗುಗೆ ಇದೇ ಚಂದ ಅಂತ ಹೇಳಿ ಇದನ್ನೇ ಫೈನಲೈಸ್ ಮಾಡಿದೆ ನಾನು. ಸೊ ದ್ಯಾಟ್ಸ್ ಇಟ್. ಹಾಗೆ ಒಂದು ಪ್ಲ್ಯಾಂಟ್ ಇತ್ತು ಈ ಗ್ಲಾಸ್ ಜಾರಲ್ಲಿ, ಅದು ಸತ್ತೇ ಹೋಗಿಬಿಡ್ತು, ಡೆಡ್ ಆಯಿತು. ಸೊ ಮನಿ ಪ್ಲ್ಯಾಂಟ್ ಮಾಡೋಣ, ಪ್ರೊಪಗೇಷನ್ ಮಾಡೋಣ ಅಂತ ಹೇಳಿ ಮನಿ ಪ್ಲ್ಯಾಂಟನ್ನು ಈ ರೀತಿ ಜಸ್ಟ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಟ್ ಈಸ್ ಲುಕಿಂಗ್ ಸೋ ಬ್ಯೂಟಿಫುಲ್ ಅಲ್ವಾ. ಮನಿ ಪ್ಲ್ಯಾಂಟ್ ಇಟ್ಸ್ ಗುಡ್ ಪಾಸಿಟಿವಿಟಿ ಸಿಂಬಲ್ ಅಂತಲೇ ಹೇಳ್ತಾರೆ. ಆ್ಯಂಡ್ ನಾನು ಬೀಯಿಂಗ್ ಅ ಪ್ಲ್ಯಾಂಟ್ ಲವರ್, ನನಗೆ ಎಲ್ಲ ಪ್ಲ್ಯಾಂಟು ಆಲ್ಮೋಸ್ಟ್ ಇಷ್ಟನೇ. ಇಂಡೋರ್ ಪ್ಲ್ಯಾಂಟ್, ಔಟ್ಡೋರ್ ಪ್ಲ್ಯಾಂಟ್, ಎವ್ರಿಥಿಂಗ್. ಸೊ ಈ ರೀತಿ ಇಟ್ಟಿದ್ದೀನಿ ಮನಿ ಪ್ಲ್ಯಾಂಟ್. ಆ್ಯಂಡ್ ದೇರ್ ಇಸ್ ಪರ್ಪಲ್ ವೇನ್ ಸ್ವಲ್ಪ ತುಂಬ ಚೆಂದ ಗ್ರೋತ್ ಆಗ್ತಾ ಇಲ್ಲ. ಅದನ್ನು ಮಣ್ಣಲ್ಲಿ ಪ್ಲ್ಯಾಂಟ್ ಮಾಡಬೇಕು ಅಂತ ಅನಿಸ್ತಾ ಇದೆ. ವಾಟ್ರಲ್ಲಿ ಅಷ್ಟು ಚೆಂದ ಪ್ರೊಪಗೇಷನ್ ಆಗ್ತಾ ಇಲ್ಲ. ಸೊ ವಿಲ್ ಸಿ. ಹಾಗೆ ನಮ್ಮ ಗಾರ್ಡನಲ್ಲಿ ಪುಟ್ಟದಾದಂತಹ ಗಾರ್ಡನಲ್ಲಿ ಆಗಿರುವಂತಹ ಗುಲಾಬಿ ಜಸ್ಟ್ ರೆಕಾರ್ಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಆ್ಯಂಡ್ ಹೊರಗಡೆ ಹೋಗ್ತಾಯಿದ್ದೀನಿ ಈವ್ನಿಂಗ್ ಟೈಮಲ್ಲಿ. ಆ್ಯಂಡ್ ಒನ್ಸ್ ಇನ್ ಅ ವೈಲ್ ಕ್ಯಾಂಡಿ ತಿನ್ನಬೇಕು, ಚೊಕೊಬಾರ್ ತಿನ್ನಬೇಕು ಅಂತ ಅನ್ನಿಸ್ತು. ಯುನೋ ಹಾಗೆ ಸ್ವಲ್ಪ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಹಿಡ್ಕೊಂಡು ಬಂದಿದ್ದೆ, ಆ್ಯಸ್ ಯು ಕ್ಯಾನ್ ಸಿ. ಸೊ ದ್ಯಾಟ್ಸ್ ಇಟ್. ಸೊ ಲೆಟ್ ಮೀ ಹ್ಯಾವ್ ಮೈ ಈವ್ನಿಂಗ್ ಟೈಮ್ ವಿತ್ ದ ಚೊಕೊಬಾರ್. ಸೊ ಒನ್ಸ್ ಇನ್ ಅ ವೈಲ್ ಸ್ವೀಟ್ ಆಗಿರ್ಬೋದು, ಕ್ಯಾಂಡಿ ಆಗಿರ್ಬೋದು, ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ. ಸೊ ತಿನ್ನಬೇಕು, ಎಂಜಾಯ್ ಮಾಡಬೇಕು ಅಷ್ಟೇ. ಸೊ ಇವತ್ತು ಪನ್ನೀರಿಂದ ಏನಾದರೂ ಐಟಮ್ ಮಾಡೋಣ ಅಂತ ಹೇಳಿ ಐ ಆಮ್ ಕಟಿಂಗ್ ದ ಪನ್ನೀರ್. ಸೊ ಲೆಟ್ಸ್ ಕುಕ್. ಇಲ್ಲಿ ನಾನು ಚಿಲ್ಲಿ ಪೌಡರ್, ಅರಿಶಿನ, ಸ್ವಲ್ಪ ಉಪ್ಪು, ನಂತರ ನೀರು, ನೆಕ್ಸ್ಟ್ ಆ್ಯಡಿಂಗ್ ಕಡಲೆ ಪುಡಿ, ಬೇಸನ್ ಪೌಡರ್, ಆ್ಯಂಡ್ ನಂತರ ಚೆಂದ ಮಿಕ್ಸ್ ಮಾಡಿ ಸ್ವಲ್ಪ ತೆಕ್ಕಿರಬೇಕು ಕನ್ಸಿಸ್ಟೆನ್ಸಿ ಕಡಲೆ ಹಿಟ್ಟು. ನೆಕ್ಸ್ಟ್ ಆ್ಯಡ್ ಪನ್ನೀರ್, ನಂತರ ಆಯಿಲಲ್ಲಿ ಫ್ರೈ ಮಾಡಿದ್ರಾಯಿತು. ಪನ್ನೀರ್ ಪಕೋಡ, ಪನ್ನೀರ್ ಬಜ್ಜಿ ಏನು ಹೇಳ್ತೀರಾ ನಂಗೆ ಗೊತ್ತಿಲ್ಲ. ಸೊ ಚೆಂದ ಇರುತ್ತೆ ಈವ್ನಿಂಗ್ ಟೈಮಲ್ಲಿ ಈ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ಹಾಗೆ ಹೀರೆಕಾಯಿ ಕೂಡ ಹಾಗೆ ಉಳಿದಿರುವಂತಹ ಕಡಲೆ ಹಿಟ್ಟಿಗೆ ಈ ರೀತಿ ಹೀರೆಕಾಯನ್ನು ಕಟ್ ಮಾಡಿ ಅದನ್ನು ಕೂಡ ಬಜ್ಜಿ ಮಾಡ್ತಾಯಿದ್ದೀನಿ, ಹೀರೆಕಾಯಿ ಬಜ್ಜಿ. ಆ್ಯಂಡ್ ಈವನ್ ಇದು ಕೂಡ ಅಷ್ಟೇ, ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಸೊ ಎಸ್, ಲೆಟ್ಸ್ ಗೋ ಟು ಡೇ 5. 5ನೇ ದಿನ, 4ನೇ ದಿನ ಅಲ್ಲಿಗೆ ಎಂಡ್ ಆಯಿತು. ಈಗ 5ನೇ ದಿನ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಒಂದೇ ರೀತಿ ಇರಲ್ಲ, ಒಂದು ದಿನ ಇನ್ನೊಂದು ದಿನ ಮತ್ತೊಂದು ದಿನ ಚೇಂಜಸ್ ಇದ್ದೇ ಇರುತ್ತೆ. ಬಟ್ ಎಸ್, ಐ ಆಮ್ ಜಸ್ಟ್ ನನ್ನ ಡೇ ಹೇಗಿತ್ತು, ಏನು ಸ್ಪೆಷಲ್ ಆಯಿತು ಇವತ್ತು, ಅಥವಾ ಕೆಲವೆಲ್ಲ ಥಾಟ್ಸ್ ಇರ್ಬೋದು, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇಟ್ ವಿಲ್ ನಾಟ್ ಬಿ ಯುನೋ ರೆಗ್ಯುಲರ್ ಆಗಿ ಇದೇ ರೀತಿ ಎಲ್ಲ ದಿನ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಟ್ ಚೇಂಜಸ್. ಸೊ ದ್ಯಾಟ್ಸ್ ಇಟ್. ಆ್ಯಂಡ್ ಎಸ್, ಐ ಆಮ್ ಹ್ಯಾವಿಂಗ್ ಮೈ ಸ್ಟ್ರಾಂಗ್ ಕಾಫಿ. ಸ್ವಲ್ಪ ಎನರ್ಜಿಗೋಸ್ಕರ ಅಂತ ಹೇಳಿ ಕಾಫಿ ಮತ್ತು ಬಿಸ್ಕೆಟ್ ತಿಂತಾಯಿದ್ದೀನಿ, ಕ್ರ್ಯಾಕ್ ಚಾಕ್ ಬಿಸ್ಕೆಟ್. ಹಾಗೆ ನಾನು ಸ್ಟಿಚ್ಚಿಗೆಲ್ಲ ಕೊಟ್ಟಿರುವಂತಹ ಸಾರಿ ರೆಡಿ ಆಗಿದೆ. ಐ ಆಮ್ ವೆರಿ ವೆರಿ ಹ್ಯಾಪಿ. ಆ್ಯಂಡ್ ಬೇಬಿ ಕುಚ್ಚು ಎಲ್ಲ ಇಟ್ಟಿದ್ದಾರೆ ಚಂದಕ್ಕೆ, ನೋಡಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂತ ಹೇಳಿ. ಸೊ ಬ್ಲೌಸ್ ಎಲ್ಲ ನಾನು ಹೇಳಿದಾಗೆ ಹೊಲ್ದಿದ್ದಾರೆ ಅಂತ ಹೇಳಿ ಅದೊಂದು ಖುಷಿ. ಎಲ್ಲ ಲೇಡೀಸ್ ಕ್ಯಾನ್ ರಿಲೇಟ್ ಅಲ್ವಾ. ನಮ್ಮ ಸಾರಿ ನಮ್ಗೆ ಬೇಕಾದಾಗೆ ಚಂದಕ್ಕೆ ಬ್ಲೌಸ್ ಎಲ್ಲ ಹೊಲ್ದಿದ್ದಾರೆ, ಫಿಟ್ ಆಗ್ತಿದೆ ಅಂತಂದರೆ ಅದೊಂದು ಖುಷಿನೇ ಬೇರೆ ಅದು. ಸೊ ನನ್ನ ಬ್ಲೌಸನ್ನು ನಾನು ಸಿಂಪಲ್ಲಾಗಿ ಹೊಲಿಸಿದ್ದೀನಿ. ಆ್ಯಸ್ ಯು ಕ್ಯಾನ್ ಸಿ
ಎಂಬ್ರಾಯ್ಡರಿ ಎಲ್ಲ ಇಲ್ಲ, ಸಿಂಪಲಾಗಿ ಹೊಲಿಸಿದ್ದೀನಿ. ಒಂದು ರೆಡಿಮೇಡ್ ಸಾರಿಗೆ ಬ್ಲೌಸ್, ಮತ್ತೊಂದು ಚಾಕ್ಲೇಟ್ ಕಲರ್ ಸಾರಿ ಏನಿದೆ ಅದಕ್ಕೆ ಬ್ಲೌಸ್. ಬಿಕಾಸ್ ಸಾರಿ ಗ್ರ್ಯಾಂಡಾಗೇ ಇದೆ, ಬ್ಯೂಟಿಫುಲ್ ಆಗಿದೆ ಆ್ಯಕ್ಚುಲಿ. ಸೊ ಸಿಂಪಲ್ ಸಾಕು ಅಂತ ಅನ್ನಿಸ್ತು ಬ್ಲೌಸ್. ಆ್ಯಂಡ್ ಕಮ್ ಲೆಟ್ಸ್ ಕುಕ್. ಈಗ ಪಪ್ಪಾಯ ಪಲ್ಯ ಮಾಡೋಣ, ಓಕೆನಾ? ಸೊ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಹೇಳಿ. ಪಪ್ಪಾಯನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿದಂಥ ಪಪ್ಪಾಯನ ಈ ರೀತಿ ನೀರಲ್ಲಿ ಹಾಕಿ ಇಡ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಮಾಮೂಲಿ ಒಗ್ಗರಣೆ ಹಾಕ್ಕೊಳ್ಳೋದು ಪ್ಯಾನಲ್ಲಿ, ಎಣ್ಣೆ, ನಂತರ ಉದ್ದಿನಬೇಳೆ, ಸಾಸಿವೆ, ನೆಕ್ಸ್ಟು ರೆಡ್ ಚಿಲ್ಲಿ ಹಾಕ್ಕೊಳ್ಳಿ. ನೆಕ್ಸ್ಟು ಕಟ್ಟಿ ಮಾಡಿರೋಂಥ ಪಪ್ಪಾಯನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಆಮೇಲೆ ಚಿಲ್ಲಿ ಪೌಡರ್, ಅರಿಶಿನ, ಬೆಲ್ಲ, ನಂತರ ಕಲ್ಲುಪ್ಪು. ನಿಮಗೆ ಬೇಕಾದರೆ ಮಾಮೂಲಿ ಉಪ್ಪು ತಗೊಳ್ಬೋದು, ನಾನು ಕಲ್ಲುಪ್ಪು ತಗೊಂಡಿದ್ದೀನಿ. ನೆಕ್ಸ್ಟ್ ಆ್ಯಡ್ ಬೆಲ್ಲ, ಜಾಗ್ರಿ ಇಂಪಾರ್ಟೆಂಟ್, ಸ್ವಲ್ಪ ಹಾಕಬೇಕು ರುಚಿಗೆ ತಕ್ಕಷ್ಟು. ನೆಕ್ಸ್ಟ್ ಈ ರೀತಿ ಚೆನ್ನಾಗಿ ಪಪ್ಪಾಯ ಏನಿದೆ ಬೇಯಬೇಕು. ಈಗ ಆಲ್ಮೋಸ್ಟ್ ಪಪ್ಪಾಯ ರೆಡಿ. ಬೇಕಾದ್ರೆ ನೀರು ಹಾಕ್ಕೊಂಡು ಮತ್ತೆ ಬೇಯಿಸ್ಬೋದು. ಸೊ ಇಲ್ಲಿಗೆ ಈ ಮಿನಿ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದ ಎಂಡ್ ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ.